ಎಲ್ರಿಗೂ ನಮಸ್ಕಾರ. ಇದು ನಮ್ಮ ವಾಣಿ ಅಕ್ಕನ ಮನೆ, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಮನೆ. ಅಂದರೆ ನಿನ್ನೆ ಅಷ್ಟೇ ನಾವು ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಇಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಮಾಡಿದ್ವಲ್ಲ ನಮ್ಮ ಅಕ್ಕ ಬಾವಂದು, ಇದು ಅವ್ರ ಮನೆ. ಸೊ ಒಂದು ಸಿಟಿಯಲ್ಲಿ ಒಂದು 3650 ಸೈಟಲ್ಲಿ ಮಾಡಿರುವಂಥದ್ದು. ಒಂದು ಚಿಕ್ಕದಾಗಿ ಚೊಕ್ಕವಾಗಿ, ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಆ ಥರ ಮನೆ ಹೇಗೆ ಒಂದು 30-50 ಸೈಟಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮ್ಮನೆಯವ್ರಿಗೂ ಅಷ್ಟೇ ಈ ಮನೆ ತುಂಬ ಇಷ್ಟ. ಸಿಂಪಲ್ ಆಗಿ ಎಷ್ಟು ನೀಟಾಗಿ, ಎಲ್ಲೂ ಜಾಗ ವೇಸ್ಟ್ ಮಾಡ್ದಂಗೆ. ಯಾಕಂದರೆ ಈಗ ಸಿಟಿಯಲ್ಲಿ ಒಂದು ಅಡಿಗೂ ಕೂಡ ಎಷ್ಟೆಷ್ಟು ದುಡ್ಡು ಕೊಟ್ಟು ನಾವು ತಗೊಂಡಿರ್ತೀವಿ. ಸೊ ಹಾಗಾಗಿ ತುಂಬ ಜನ ಏನೋ ಒಂದು ಡೂಪ್ಲೆಕ್ಸ್ ಮಾಡಬೇಕು, ದೊಡ್ಡ ಮನೆ ಮಾಡ್ಕೋಬೇಕು ಅಂತ ತುಂಬ ಜಾಗ ವೇಸ್ಟ್ ಮಾಡ್ಕೊಂಡಿರ್ತಾರೆ. ಜಾಗ ವೇಸ್ಟ್ ಮಾಡ್ಕೊಂಡಂಗೆ ಒಂದು ಸಂಸಾರಕ್ಕೆ ಎಷ್ಟು ಬೇಕೋ ಹಾಗೆ ಮಾಡಿಕೊಂಡು ಬಾಡಿಗೆ ಬರೋ ಥರ ಎರಡು ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಇವರು ಕೆಳಗೆ ಫುಲ್ ಮನೇಲಿ ಇವರಿದ್ದಾರೆ. ಅಂದರೆ ಒಂದು ಸಾಮಾನ್ಯ ಜನರು ನೀಟಾಗಿ ಒಂದು ಜಾಗದಲ್ಲಿ ಹೇಗೆ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮತ್ತು ಇವರಿಗೆ ಇಬ್ಬರು ಮಕ್ಕಳು, ಒಬ್ಳು ಚಂದನ ಅಂತ, ಇನ್ನೊಬ್ಬ ನಂದನ್ ಅಂತ. ನಮ್ಮ ಭಾವನ ಹೆಸರು ವೇಣುಗೋಪಾಲ್ ಅಂತ, ನಮ್ಮ ಅಕ್ಕ ವಾಣಿಶ್ರೀ. ಬನ್ನಿ ಇವಾಗ ಗೇಟ್ ಒಳಗೆ ಹೋಗೋಣ. ಇಲ್ಲಿ ಒಂದು 2-3 ಬೈಕು ನಿಲ್ಸೋ ಅಷ್ಟು ಜಾಗ ಇದೆ. ಈಚೆ ಸೈಡಲ್ಲಿ ಏನಾದರೂ ನಾವು ಪಾಟೆಲ್ಲ ಇಟ್ಕೊಳ್ಳೋ ಅಂಥದ್ದು, ಪಾಟೆಲ್ಲ ಇಟ್ಕೋಬೋದು. ಬಟ್ ಇಲ್ಲೆಲ್ಲ ಕೆಳಗಿರೋದ್ರಿಂದ ಹಾವು ಅದು ಇದು ಬಂದರೆ ಹಿಂಸೆ ಆಗುತ್ತೆ, ಗೊತ್ತಾಗಲ್ಲ, ಮಕ್ಕಳು ಮರಿ ಓಡಾಡ್ತಾರೆ ಅಂತ ಹೇಳಿ ಅಷ್ಟು ಪಾಟ್ಗಳು ಇಟ್ಕೊಂಡಿಲ್ಲ ಇಲ್ಲಿ ನಮ್ಮ ಭಾವ. ಇದೆಲ್ಲ ನಮ್ಮ ಅಕ್ಕನ ಮಗಳು ಮಾಡ್ಕೊಂಡಿರೋ ಅಂಥದ್ದು. ಮಾಡೋ ಕೆಲಸ ನೀಟಾಗಿ ಮಾಡುತ್ತೆ. ಎಷ್ಟು ನೀಟ್ ಎಲ್ಲ ಚಿತ್ರ ಎಲ್ಲ ಪೇಂಟ್ ಮಾಡಿ ಎಲ್ಲ ಹೇಗೆ ಡಿಸೈನ್ ಮಾಡಿದೆ ನೋಡಿ. ಇವತ್ತು ನನ್ನ ಜೊತೆ ನಮ್ಮ ಮನೆಯವರು ಇಲ್ಲ, ಯಾಕಂದರೆ ಅವ್ರು ಇವತ್ತು ಆಡಿಷನ್ ಇರೋದ್ರಿಂದ ಅವ್ರು ಅಲ್ಲಿ ಹೋಗಿದ್ದಾರೆ. ಹಾಗಾಗಿ ಇವತ್ತು ನಾನು ನಮ್ಮ ಅಕ್ಕನ ಮಗಳೇ ಇಬ್ಬರು ಸೇರಿ ಈ ಮನೆದು ಹೋಮ್ ಟೂರ್ ಮಾಡೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ರೆಡಿಯಾಗಿದ್ದು. ಅಷ್ಟರೊಳಗೆ ಅದೇ ಸಮಯಕ್ಕೆ ನಮ್ಮ ಅಣ್ಣ ಬಂದ. ಹಾಗಾಗಿ ಇವತ್ತು ನಮ್ಮ ಅಣ್ಣ ಕ್ಯಾಮ್ರಾಮ್ಯಾನ್ ಆಗುಂಟು. ಯಾಕೆ ಅಂದರೆ ಲಾಸ್ಟಿಗೆ ಗೊತ್ತಾಗುತ್ತೆ ನೋಡಿ. ಬನ್ನಿ ಇವಾಗ ಒಳಗೆ ಹೋಗೋಣ. ನಾನು ವಾಣಿ ಅಕ್ಕ ವೇಣುಭಾವ ಅಂತೀನಿ. ಇಲ್ಲ ನೀನು ಮಾಡ್ತಾ ಇರ್ತೀಯ ಕಳ್ಳ. ಇದು ನಮ್ಮ ವಾಣಿ ಅಕ್ಕ. ಎಷ್ಟು ನೀನು ಅರ್ಧ ನಿಲ್ಸೋದು ಕಟ್ ಮಾಡೋದು ಮಾಡ್ಬೇಡ ನೀನು. ಅಲ್ಲ ಏನೇನೋ ಮಾಡ್ತಾ ಇರ್ತೀಯ ನೀನು. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಅಕ್ಕ ಬಾವನ ಮನೆ, ಅಂದ್ರೆ ನಮ್ಮ ದೊಡ್ಡಮ್ಮನ ಮಗಳು ಮನೆ ಇದೆ. ನಾವು ವಾಣಿ ಅಕ್ಕ ವೇಣುಭಾವ ಅಂತೀವಿ. ನಾವು ಚಿಕ್ಕದ್ರಲ್ಲಿ 1-2ನೇ ಕ್ಲಾಸಲ್ಲಿ ನಾವು ಶಟಲ್ ಓದ್ತಾ ಇದ್ದಿದ್ದು. ನಾವು 4 ಜನ, ನನ್ನ ಅಣ್ಣ ತಮ್ಮಂದಿರು ಮತ್ತೆ ನಮ್ಮ ಅಕ್ಕ ನಾನು ಎಲ್ಲ ಸೇರಿ. ಅವಾಗ ಇವರೇ ವಾಣಿ ಅಕ್ಕನೇ ನಮ್ಮ ನೋಡ್ಕೊಂಡ್ರು ಒಂದು 3 ವರ್ಷ. ಆಕ್ಚುಲಿ ಇದು ಹೋಮ್ ಟೂರ್ ಮಾಡ್ತಾ ಇರೋದು. ನಾನು ನೆನ್ನೆ ಬಂದಿದ್ದೆ. ನೆನ್ನೆ ಆಡಿಷನ್ ಎಲ್ಲ ಇತ್ತು, ಅದೆಲ್ಲ ಮುಗಿಸಿ ಇವತ್ತು ಇಲ್ಲಿ ಉಳಿದಿದ್ದೆ. ಹಾಗಾಗಿ ಹೋಮ್ ಟೂರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ಇದು ಸಿಟ್ ಔಟ್. ಮತ್ತೆ ಸಿಟ್ ಔಟ್ ಇಂದ ಬಂದ್ರೆ ಇದು ಹಾಲ್ ನೋಡಿ. ಆದಷ್ಟು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿ ಆದಷ್ಟು ನೀವು ಇಲ್ಲಿ ನೋಡ್ಬೋದು, ಆಡಂಬರದ ಯಾವುದೇ ಕಾಸ್ಟ್ಲಿ ಆಗ್ಲಿ ಅಲ್ಲ, ಇಂಥವೆಲ್ಲ ಬಿಟ್ಟು ಬೇಡ್ದಿದ್ದು ಸುಮ್ಮನೆ ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಡಂಬರದ ಯಾವುದು ಥಿಂಗ್ಸ್ಗಳಿಲ್ಲ. ಆದಷ್ಟು ನಮ್ಮ ವೇಣುಭಾವ ಆದಷ್ಟು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕಾ ಅಂಥದ್ದು ಮಾತ್ರ ಇಟ್ಕೊಳ್ಳೋದು. ಹಾಗಾಗಿ ಈ ಮನೆ ಅಷ್ಟು ನೀಟಾಗಿ ಕಾಣಿಸುತ್ತೆ, ಯಾವಾಗಲೂ ಇಷ್ಟೇ ನೀಟಾಗಿರುತ್ತೆ. ನೋಡಿ ಕರ್ಟನ್ ಅಷ್ಟೇ ಆದಷ್ಟು ಪೇಂಟ್ ನೋಡಿರ್ಬೋದು, ಅಲ್ಲ ನೀವು ಪೇಂಟ್ ಆಗಿರ್ಬೋದು ಅಥವಾ ಕಲರ್ ಕಾಂಬಿನೇಷನ್ ಎಲ್ಲ ನೋಡಿರ್ಬೋದು. ಸಿಂಪಲ್ ಕಲರ್ ಇದೆ, ಬಟ್ ಅದಕ್ಕೆ ಡೆಡ್ ಅಪೋಸಿಟ್ ಕರ್ಟನ್, ಪಿಂಕ್ ಮತ್ತೆ ಲೈಟ್ ಪಿಂಕ್ ಕಾಂಬಿನೇಷನ್. ಎಲ್ಲರ ಮನೇಲಿ ಹಿಂಗೆ ಯು ಶೇಪ್ ಅಲ್ಲಿ ಇರುತ್ತೆ ಕರ್ಟನ್, ಬಟ್ ಇದು ನೋಡಿ ಸ್ಕ್ವೇರ್ ಟೈಪ್ ಅಲ್ಲಿ ಮಾಡಿಸ್ಕೊಂಡು ವಾಶ್ ಮಾಡಿದ ತಕ್ಷಣ ಮತ್ತೆ ಇದೇ ತರ ಐರನ್ ಮಾಡಿ ಈಗ ಹಾಕ್ತಾರೆ. ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಿದ್ರೆ. ಈ ವುಡ್ ವೆನಿಗರ್ ಶೀಟ್ ಅಂತೆ, ಅದು ತಪ್ಪಸರಿ ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಆದಷ್ಟು ಸಿಂಪಲ್ ಆಗಿ ಇರೋದ್ರಲ್ಲಿ ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. ಇವರೇ ನೋಡಿ ನಮ್ಮ ವಾಣಿ ಅಕ್ಕ. ಮತ್ತೆ ಇದು ಇವ್ರ ಮಗಳು, ಇವ್ರು ಚಿಕ್ಕವಳಿದ್ದಾಗ ಮತ್ತೆ ಇದು ಮಗ ಚಿಕ್ಕವರಿದ್ದಾಗ ಎಲ್ಲ 1 ವರ್ಷ 2 ವರ್ಷ ಇದ್ದಾಗ ಮಾಡಿಸ್ಕೊಂಡಿರೋ ಅಂಥದ್ದು. ಮತ್ತೆ ಇದು ಮಗಳು ಸ್ವಲ್ಪ ದೊಡ್ಡವಳಾದ್ಮೇಲೆ. ಮತ್ತೆ ಇದು ನೋಡಿ ನಮ್ಮ ಅಕ್ಕನ ಮಗ. ಮತ್ತೆ ನೋಡಿ ಹಾಲ್ ಕೂಡ ಅಷ್ಟೇ ಎಷ್ಟು ವಿಶಾಲವಾಗಿದೆ ನೋಡಿ. ಇಲ್ಲಿ 3 ಸೀಟಿಂದು 2 ಸೋಫಾ ಸೆಟ್ ಇದೆ. ಮತ್ತೆ ಇಲ್ಲಿ ಸಿಂಗಲ್ದು 2 ಸೋಫಾ ಸೆಟ್ ಇದೆ. ಇದು ಆಕ್ಚುಲಿ ಗ್ರಾನೈಟ್ ಸ್ವಲ್ಪ ಕೋಲ್ಡ್, ಹಾಗಾಗಿ ಅವರು ಕೂತ್ಕೊಂಡಾಗ ಕೋಲ್ಡ್ ಆಗುತ್ತೆ ಅಂತ ಹೇಳಿ ಇದು ಹಾಕೊಂಡಿರೋದಷ್ಟೇ. ಮತ್ತೆ ಈಗ ಬಂದ್ರೆ ಇದೊಂದು ರೂಮು. ಮತ್ತೆ ಏನು ಅಂದ್ರೆ ಈ ಮನೇಲಿ ಈ 3 ರೂಮ್ ಇದೆ. 3 ರೂಮಲ್ಲಿ ಇದೆ ಚಿಕ್ಕ ರೂಮು. ಮತ್ತೆ ಇದು ಆಕ್ಚುಲಿ ಈಗ ಸ್ಟಡಿ ರೂಮ್. ಮೊದಲು ಅಜ್ಜ ಇದ್ರು ಈ ಮನೇಲಿ. ಈ ಹೋದ ವರ್ಷ ಕೊರೋನಾ ಟೈಮಲ್ಲಿ ಅವ್ರು ತೀರೋದ್ರು. ಈ ರೂಮಿಗೆ ತಕ್ಕನಾದ ಒಂದು ಕಬೋರ್ಡು, ಮತ್ತೆ ಹಾಗೆ ಒಂದು ಮಿರರ್, ಮತ್ತೆ ಅದಕ್ಕೆ ಮಿರರ್ಗೆ ಇದು ಟೇಬಲ್ ಏನಾದ್ರೂ ಇಟ್ಕೊಳಕ್ಕೆ. ಹಾಗೆ ಇಲ್ಲಿ ಬಂದ್ರೆ ಇದೊಂದು ಕಾರ್ ಶೆಡ್. ಮತ್ತೆ ಇದೊಂದು ರೂಮ್. ಹಾಲಲ್ಲೇ 2 ರೂಮ್ ಇದೆ. ನಾವು ಮಗಳು ಅಂತೀವಿ, ಚಂದು ಅಂತ ಮಗಳ ಹೆಸರು. ಅವ್ರ ರೂಮ್ ಇದು ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡುಂಟು. ಅವಳು ಯಾವಾಗ್ಲೂ ಅಷ್ಟೇ, ನಮ್ಮ ಚಂದ ಅವಳೇ ಜಾಸ್ತಿ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು. ಮನೆಗೆ ಈಗ ಮನೆ ಚೆನ್ನಾಗಿ ಮಾಡ್ಕೋಬೇಕು ಒಂದು, ಮತ್ತೆ ಮನೆಗೆ ಕೊನೆಯವರೆಗೂ ಒಳ್ಳೆ ಬಾಳ್ಕೆ ಇರೋ ಅಂಥದ್ದನ್ನ ನೀಟಾಗಿ ಗಟ್ಟಿ ಮುಟ್ಟಾಗಿ ಮಾಡಿಸ್ಕೋಬೇಕು ಅಂತ ನಮ್ಮ ಬಾವುಂದು. ಮನೆ ಅಂದಮೇಲೆ ಮನೆಗೆ ಫರ್ನಿಚರ್ಸ್ ಆಗಲಿ, ಡೈನಿಂಗ್ ಟೇಬಲ್ ಆಗಲಿ ಅಥವಾ ಕಾಟುಗಳಾಗಲಿ ಇವೆಲ್ಲ ಅನಿವಾರ್ಯ ಅಲ್ವಾ. ಸೊ ಇಂಥವನ್ನ ಕ್ಲೀನಾಗಿ ಮಾಡಿಸ್ಕೊಳ್ಳೇಬೇಕಾ ಅಂಥವು. ಹಾಗಾಗಿ ಇದನ್ನ ನೀಟಾಗಿ ಒಳ್ಳೆ ಗಟ್ಟಿ ಮುಟ್ಟಾಗಿ ಮಾಡ್ಕೊಳ್ತಾರೆ ಇವರು. ಯಾವಾಗಲೂ ಅಷ್ಟೇ ಕೆಲವು ಥಿಂಗ್ಸ್ಗಳನ್ನ ಅಷ್ಟೇ ಇದರಲ್ಲಿ ಚೆನ್ನಾಗಿರೋದನ್ನ
ನೋಡಿ ಮಾಡ್ಕೊಳ್ಳೋ ಅಂತದ್ದು. ಮತ್ತೆ ಇಲ್ಲೂ ಅಷ್ಟೇ 4 ವಿಂಡೋ ಇರೋ ಅಂತದ್ದು ದೊಡ್ಡ ವಿಂಡೋ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಒಂದು ರಾಡ್ ಹಾಕಿದ್ದಾರೆ. ಯಾಕಂದ್ರೆ ಈಗ ನಾವು ಟವಲ್ ನಾವು ಎಲ್ಲಿ ಬೇಕು ಅಲ್ಲೇ ಹಾಕ್ತೀವಿ. ಆಕ್ಚುಲಿ ಟವಲ್ಗೆ ಮೇನ್ ಜಾಗ ಬೇಕು ಮನೆಯಲ್ಲಿ ಹಾಕಕ್ಕೆ. ಹಾಗಾಗಿ ಒಂದೊಂದು ರೂಮಿಗೂ ಅಷ್ಟೇ, ಆ 2 ರೂಮಿಗೂ ಇಂಥದ್ದೊಂದು ಹಾಕಿದ್ದಾರೆ. ಒಂದು ನಿಜ ಇದು ಮೇನ್ ತುಂಬಾ ಯೂಸಿಗೆ ಬರುತ್ತೆ. ನಾವು ಇಲ್ಲೇ ಕಾಟ್ ಮೇಲೆ ಅಥವಾ ಅದ್ರ ಮೇಲೆ ಬೆಡ್ ಮೇಲೆ ಹಾಕೋಕ್ಕಿಂತ ಈ ತರ ಮಾಡಿಟ್ಕೊಳ್ಳೋದು ಒಳ್ಳೇದು. ಮಾತ್ರ ನಮ್ಮ ಬಾವುಂಗೆ ಒಂದೆಲ್ಲೂ ಸ್ಕ್ರಾಚ್ ಹಾಕಂಗಿಲ್ಲ, ನೀರ್ ಕೈಲಿ ಕಾಟು ಟಿಪಾಯಿ ಟೇಬಲ್ಲು ಎಲ್ಲೂ ಮುಟ್ಟಂಗಿಲ್ಲ. ಸುಮ್ಮನೆ ಹೋಗಿ ಸ್ವಿಚಿಂಗ್ ಆಫ್ ಮಾಡೋದು ಮಾಡಂಗಿಲ್ಲ. ಅದು ಒಂಥರ ನರ್ಕ. ಹಿಂಗೆ ಸುಮ್ಮನೆ ಫ್ಯಾನ್ ಅಷ್ಟು ಒಂದೇ ಸರಿಗೆ ಹಿಂಗೆ ಹಾಕೋದು ಹಿಂಗೆ ತೆಗೆದು ಇವತ್ತು ಅವಿಲ್ಲ. ಹಾಗಾಗಿ ಮತ್ತೆ ಹಿಂಗೆ ಫ್ಯಾನ್ಗಳನ್ನ ಅಷ್ಟೇ ಹೆಂಗ್ ಬೇಕಂಗಿಲ್ಲ, ಎಷ್ಟಿದೆ ಅಷ್ಟು ಮಾತ್ರ ಯೂಸ್ ಮಾಡಿ, ಸುಮ್ಮನೆ ಯಾಕೆ ತಿರುಗಿಸೋದು ಅಂತ ಬೈತಾರೆ ನೋಡಿ. ಮತ್ತೆ ಇದು ನಮ್ಮ ಮಗಳು ರೂಮು ತುಂಬಾ ಚೆನ್ನಾಗಿ ಇಟ್ಕೊಂಡು ನೀಟಾಗಿ. ಇದು ಕಬೋರ್ಡ್ ನೋಡಿ, ಈ ಕಬೋರ್ಡ್ಸ್ ನಮ್ಮ ಮಗಳಿಗೆ ಬೇಜಾನ ಆಯ್ತು, ಬೇಕಾದಷ್ಟು ಆಯ್ತು. ಸೊ ಹಾಗಾಗಿ ಆ ರೂಮಿಗೆ ತಕ್ಕನಾಗಿ ಕಬೋರ್ಡ್ಸ್ ಗಳಿದೆ. ಮತ್ತೆ ನೋಡಿ ಇರೋದ್ರಲ್ಲಿ ನೀಟಾಗಿ ಇನ್ನಿಷ್ಟು ಜಾಗ ಉಳಿತಲ್ಲ, ಇದನ್ನೇ ಮಿರರ್ ಹಾಕಿ ಮಾಡ್ಕೊಂಡು. ಇದು ಸ್ವಲ್ಪ ಈಗ ರೀಸೆಂಟ್ ಆಗಿ ಮಾಡ್ಸಿರೋ ಅಂತದ್ದು ಇದು. ಹಾಗೆ ನೋಡಿ ಇಲ್ಲೇನೋ ಮನಿ ಪ್ಲಾಂಟ್ ಹಾಕೊಂಡು ನೋಡಿ, ಇದು ವುಡ್ ಗ್ಲೈಡಿಂಗ್. ಇವೆಲ್ಲ ರೀಸೆಂಟ್ ಆಗಿ ಸ್ವಲ್ಪ ಮಾಡ್ಸಿರೋದು ನೋಡಿ, ಎಷ್ಟು ನೀಟಾಗಿದೆ. ಇದೇ ತರ ನೀವು ನಮ್ಮ ಅಕ್ಕನ ಮನೇಲೂ ನೋಡ್ಬೋದು, ಅವರು ಕೂಡ ಮಾಡ್ಸಿದ್ದಾರೆ. ಸಿಂಪಲ್ ಆಗಿ ಚೆನ್ನಾಗಿ ಕಾಣೋ ಹಂಗೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. ಇದು ಎಲ್ಲ ಡೋರಿಗೂ ಆ ಮೀನು ಸಿಟ್ ಔಟ್ ಇಂದ ಹಾಲಿಗೆ ಬಂದಿದ ತಕ್ಷಣ ಆ ಡೋರಿಗೂ ಒಂದು ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಇಲ್ಲೊಂದು ಮಕ್ಳಿಗೆ ಅವ್ರು ಹೇಳೋದು ಅಷ್ಟೇ, ನಾವು ಮಾಡ್ಕೊಟ್ಟಿದ್ನ ಉಳಿಸ್ಕೊಂಡು ಹೋಗಿ ಸಾಕು ಅಂತ. ಹಾಗಾಗಿ ನೋಡಿ ಇಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಯಾವಾಗಲೂ ಇವ್ರ ಮನೇಲಿ ಇಷ್ಟೇ ಕ್ಲೀನ್ ಇತ್ತು. ನಾನು 1-2 ವಿಡಿಯೋ ಮಾಡಿರ್ಬೋದು. ನನ್ನ ಮಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ದು ಇದೇ ಮನೇಲೆ, ನಾಯಿ ಮರಿನ ಸರ್ಪ್ರೈಸ್ ಕೊಟ್ಟಿದ್ದು ಅವಾಗ್ಲೂ ಇಷ್ಟೇ ಕ್ಲೀನ್ ಆಗಿತ್ತು. ನಂಗೆ ಈ ಮನೆ ತುಂಬಾ ಇಷ್ಟ ಆಗಿದೆ. ಕರ್ಟನ್ ನೀಟಾಗಿರ್ಬೇಕು ನಮ್ಮ ಬಾವಿಗೆ. ಹಾಗಾಗಿ ಫ್ರಿಡ್ಜ್ ಮತ್ತೆ ಇದು ವಾಷಿಂಗ್ ಮಿಷಿನ್, ಈ ವಾಷಿಂಗ್ ಮಿಷಿನ್ ಈಗ ರೀಸೆಂಟ್ ಆಗಿ ತಗೊಂಡಿರೋದು. ಮತ್ತೆ ಇಲ್ಲೊಂದು ಸಿಂಕ್ ಇದೆ. ಮತ್ತೆ ಇಲ್ಲೊಂದು ಬಾತ್ರೂಮ್, ಕಾಮನ್ ಬಾತ್ರೂಮ್. ಮತ್ತೆ ಇಂಡಿಯನ್ ಟಾಯ್ಲೆಟ್ ಇದೆ. ಮತ್ತೆ ಮನೇಲಿ ಹೆಣ್ಮಕ್ಳು ಇದ್ದಾರೆ ಅಂದ್ಮೇಲೆ ಬಾಣೆ ಟೈಮ್ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಒಂದು ಹಂಡೆ ಇಡ್ಸಿದ್ದಾರೆ, ಬಾಣೆ ತಾನಕ್ಕೆಲ್ಲ ಬೇಕಾಗುತ್ತಲ್ಲ ಅಂತ. ಹಾಗಾಗಿ ಬಂದ್ರೆ ಇಲ್ಲೊಂದು ಡೈನಿಂಗ್ ಟೇಬಲ್, ಇಲ್ಲಿ 6 ಜನ ಕೂರ ಅಂತ ಡೈನಿಂಗ್ ಟೇಬಲ್. ಹಿಂಗೊಂದು ಹಂಗೊಂದು ಹಾಕೋಬಹುದು. ಇವತ್ತು ಈಗ ಜೋಡಿಸಿದ್ದಾರೆ ಅಷ್ಟೇ. ಆಮೇಲೆ ಸುಮ್ಮನೆ ಮಳೆ ಹೊಡೆಯಕ್ಕೆಲ್ಲ ಬಿಡಲ್ಲ. ಮತ್ತೆ ಇದೇ ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ ಬಂದ ತಕ್ಷಣ ಇಲ್ಲೊಂದು ನೋಡಿ, ಇಲ್ಲೊಂದು ವಿಂಡೋ ಇಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ. ಇದು ತುಂಬಾ ಹಳೆಯ ಕಾಲದಂತೆ. ಇದ್ರೊಳಗೆ ಏನಿಲ್ಲ, ತುಂಬಾ ಸುಮ್ಮನೆ ಚೆನ್ನಾಗಿದೆ, ಗಟ್ಟಿ ಬಾಳಿಕೆ ಇರೋ ಅಂತದ್ದು. ಹಾಗಾಗಿ ಚೆನ್ನಾಗಿದೆ. ಕಬ್ಬಣದ್ದು ಎಷ್ಟು ವರ್ಷದಂತ ಗೊತ್ತಿಲ್ಲ. ನಮ್ಮ ಬಾವ ಇದ್ದಿದ್ರೆ ಹೇಳೋರು. ಅವ್ರಿದ್ದಾಗ ನನಗೆ ಮಾಡಕ್ ನಾಚಿಕೆ ಆಗುತ್ತೆ. ಅದಕ್ಕೆ ಅವ್ರು ಇಲ್ದಿದ್ದಾಗ ನಾನು ನಮ್ಮ ಮಗಳಿದ್ದು ಅದ್ರಲ್ಲಿ ಮಾಡ್ಕೊತಿರೋದು. ಮತ್ತೆ ಇದು ಹಿಂದೆ ಡೋರು ನೋಡಿ, ಇಲ್ಲೂ ಅಷ್ಟೇ ವಿಶಾಲವಾಗಿ ಬಟ್ಟೆ ಒಣಗಾಕಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಪಾತ್ರೆ ತೊಳೆದು ಹಾಕಕ್ಕೆ ಅಂತ ಎಷ್ಟು ವಿಶಾಲವಾಗಿ ಜಾಗ ಇದೆ. ಅಂದ್ರೆ ಕಂಜಸ್ಟೆಡ್ ಏನಿಲ್ಲ, ಹಿಂಗೆ ಕೈ ಇಟ್ಕೊಳ್ಳೋದು ಆ ಥರ ಎಲ್ಲ ಫ್ರೀ ಆಗಿದೆ. ಇಲ್ಲೇ ಬಟ್ಟೆ ಎಲ್ಲ ಹಾಕೊಬಹುದು. ಇಲ್ಲಿ ನೀರೊಳಗೆ ಉರಿ ಹಾಕೋ ಅಂಥದ್ದು ಎಲ್ಲ ಕಡೆ ಮಿಸ್ಸಿಡ್ಸಿದ್ದಾರೆ. ನಮ್ಮ ಅಮ್ಮನಿಲ್ಲ ಅಲ್ಲಿ ಕಟ್ಟಿ ಹಾಕಿದ್ದೀನಿ ಅದಕ್ಕೇನೆ. ಇದು ಓಪನ್ ಕಿಚನ್. ಸೇಮ್ ಇದೇ ತರ ನಮ್ಮ ಅಕ್ಕನ ಮನೇಲಿ ಕೂಡ ಇದೆ. ಇಲ್ಲಿ ಗ್ಲಾಸಸ್ ಈಚೆ ಓಪನ್ ಇಲ್ಲ, ಒಳಗೆ ಓಪನ್ ಇದೆ. ಮತ್ತೆ ಇಲ್ಲಿ ನೋಡಿ ಚಿಕ್ಕದಾಗಿ ಇದೆಲ್ಲ ನಮ್ಮ ಅಕ್ಕನ ಮಗಳೇ ಮಾಡಿರೋ ಅಂತದ್ದು. ಈಗ ನಮ್ಮ ಅಕ್ಕನ ಮಗಳು MSc ಮಾಡ್ತಾ ಇರೋದು. ಇಲ್ಲಿಂದ ಬಂದ್ರೆ ಇದೇ ನೋಡಿ ಕಿಚನ್, ಇದೇ ನೋಡಿ ಕಿಚನ್. ಕಪ್ಪು ಬಿಳಿ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ಕಬೋರ್ಡ್ಸ್ ಎಲ್ಲ, ರ್ಯಾಕ್ಸ್ ಎಲ್ಲ ತಾಮ್ರದ ಅಂಡೆನೋ ಹಿತ್ತಾಳೆ ಅಂಡೆನೋ ಗೊತ್ತಿಲ್ಲ ನೋಡಿ, ಅಂಡೆ ಇಟ್ಕೊಂಡಿದ್ದಾರೆ. ಮತ್ತೆ ನಮ್ಮ ಅಭಾವ ಏನು ಅಂದ್ರೆ ಅವ್ರು ಮಾಡಿದಾರೆ, ಅವ್ರಂಗೆ ನಾವು ಹಿಂಗ್ ಮಾಡ್ಕೋಬೇಕು, ಹಂಗ್ ತಗೋಬರ್ಬೇಕು, ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಎಲ್ಲ ಇದ್ದಷ್ಟರಲ್ಲಿ ನೀಟಾಗಿ ಮಾಡ್ಕೋಬೇಕು ಅನ್ನೋದು ಅವ್ರದ್ದು ಕಾನ್ಸೆಪ್ಟ್. ಹಾಗೆ ಎಲ್ಲ ಹೇಗ್ ಬೇಕು ಹಾಗೆ ಮಾಡ್ಕೊಂಡಿದ್ದಾರೆ. ಡೈನಿಂಗ್ ಹಾಲ್ ಇಂದ ಮೇನ್ ಮಾಸ್ಟರ್ ರೂಮ್ಗೆ ಎಂಟ್ರಿ ಇರೋದು. ಮಾಸ್ಟರ್ ಬೆಡ್ರೂಮ್ ಚೆನ್ನಾಗಿದೆ ನೋಡಿ, ಎಷ್ಟು ಗಾಳಿ ಬೆಳಕು ಇದೆ ಅಂತ. ಇದು ನಮ್ಮ ಅಕ್ಕ ಬಾವನ್ ರೂಮು. ಅಲ್ಲೊಂದು ವಿಂಡೋ ಇದೆ. ಇದು ತುಂಬಾ ಹಳೆ ಗಾಡ್ರೇಜ್, ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ. 20 ವರ್ಷ ಆಗಿರ್ಬೋದು ಗಾಡ್ರೇಜ್. ನೀವೆಲ್ಲಾದ್ರೂ ನೋಡಿ ಒಂದು ಸ್ಕ್ರಾಚ್ ಆಗಿದೆಯಾ ಅಂತ. ಇಲ್ಲ ನೋಡಿ ಇದು ಹಾಕಿದ್ರೆ ಇಲ್ಲಿಗೆ ಆಕ್ಚುಲಿ ಎಲ್ಲರೂ ಕಬ್ಬಿಣದ ಏನಾರು ಹಾಕಿದ್ರೆ ಸ್ಕ್ರಾಚ್ ಆಗುತ್ತಲ್ಲ ಅಂತ ಹೇಳಿ ಇದು ಕೂಡ ಏನೋ ವುಡ್ಡಿಂದ ತಗೊಬಂದು ಕೀ ಬಂಚ್ ಮಾಡ್ಕೊಂಡಿರೋದು. ಎಲ್ಲೂ ಸ್ಕ್ರಾಚ್ ಆಗಿಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಬಾವ ಇದ್ರು ಅಷ್ಟೇ, ನಾನು ಹಿಂಗೆ ಕೂತ್ಕೊಳ್ಳೋದು. ಬಾಬಾ ಬೈಯಲ್ಲ, ಕಾಮಿಡಿ. ಅವರು ತುಂಬಾ ಕಾಮಿಡಿ ಮಾಡ್ತಾರೆ, ತುಂಬಾ ಜಾಲಿಯಾಗಿ ತುಂಬಾ ಖುಷಿಯಾಗಿರ್ತಾರೆ. ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಈ ಮಿರರ್. ಆಕ್ಚುಲಿ ವಿಡಿಯೋಗೆ ಇದು ಚಿಕ್ಕದಾಗಿ ಬರ್ತಾ ಇರ್ಬೋದು, ಬಟ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇಷ್ಟು ಆಕ್ಚುಲಿ ಒಂದ್ ಸೈಡ್ ಗೋಡೆಲಿ ಅರ್ಧ ಗೋಡೆ ಫುಲ್ ಇದೆ, ಕಾಲ್ ಗೋಡೆ ಎಷ್ಟು ಇಲ್ಲ ಅಷ್ಟೇ. ಇದಂತರ ಆಕ್ಚುಲಿ ಚೆನ್ನಾಗಿದೆ. ಎಲ್ಲರ ಮನೇಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಇರುತ್ತೆ. ಆಕ್ಚುಲಿ ಈ ಜಾಗದಲ್ಲಿ ಎಲ್ಲ ಇಟ್ಕೊಳತ್ತಾರೆ. ಇದು ಆದಷ್ಟು ಕೆಳಗಿದೆ, ಒಂಥರ ಚೆನ್ನಾಗಿದೆ ಮಾಡ್ಕೊಂಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್. ಕಮೋಡ್ ಇದೆ. ಗಾಡಿ ಏನು ಅವರು ಇದು ಹಾಕ್ಸಿಲ್ಲ, ಇಂಥದ್ದು ಟೈಲ್ಸ್ ಬ್ರೌನು ವೈಟ್, ಆದಷ್ಟು ಲೈಟ್ ಕಲರ್ ಇವರು. ಮತ್ತೆ ಡೂಪ್ಲೆಕ್ಸ್ ಸುಮ್ಮನೆ ಮಾಡ್ಕೊಳ್ಳೋ ಬದಲು ಅಲ್ಲಿ ಮೇಲೆ 2 ಬಾಡಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ನಾನಿದ್ದೆ. ಒಂದು 2 months ಇಲ್ಲೇ ನಾನು ಹಾಸನದಲ್ಲೇ ಇನ್ನಿರೋದು. ಮಗಳು ಓದಿಸ್ಕೊಂಡು ಅನ್ಕೊಂಡು ನಾನು ಇಲ್ಲೇ ಬಂದಿದ್ದು.
ಅಲ್ಲಿ 2 ಮಂತ್ಸ್ ಇದೆ. ಬಟ್ ಅಷ್ಟೊಳಗೆ ನನ್ನ ಮಗಳಿಗೆ ಹೆಲ್ತ್ ಇಶ್ಯೂ ಆಯ್ತು, ಹಾಗಾಗಿ ನಾನು ಬೆಂಗಳೂರು ಹೋಗ್ಬೇಕಾಯ್ತು. ಅದು ಏನಿಲ್ಲ, ಸಿಂಪಲ್ ಆಗಿ ಮನೆಗೆ ಒಂದು ಹಾಲಿಗೆ ಒಂದು ಮನೆಗೆ ಎಷ್ಟು ಬೇಕು ಅಷ್ಟು ಸೋಫಾ ಸೆಟ್ ಮಾಡ್ಕೊಂಡು ನೀಟಾಗಿ ನೀವೆಲ್ಲ ನೋಡಿರ್ಬೋದು. ಎಲ್ಲೂ ಕೂಡ ಬೆಳೆದಿದ್ದು ಪ್ಲಾಸ್ಟಿಕ್ ಹೂಗಳಾಗ್ಲಿ ಇಲ್ಲ, ಪ್ಲಾಸ್ಟಿಕ್ ವಾಸ್ಗಳಾಗ್ಲಿ ಇಲ್ಲ, ಬರೀ ಫೋಟೋ ಮನೆ ಫ್ಯಾಮಿಲಿದು ನೀಟಾಗಿ. ಯಾವಾಗಲೂ ನಮ್ಮ ಅಕ್ಕ ಬಾವ ಇದೆಲ್ಲ ಸ್ವಲ್ಪ ಅಕ್ಕ ಒರೆಸ್ತಾ ಇರ್ತಾರೆ ನೀಟಾಗಿ. ಅಕ್ಕನ ಮಗಳು, ಇವರಿಗೆ 2 ಮಕ್ಕಳು. ನಮ್ಮ ಮಗ ಅವನ್ನ ನಾವು ಗುಂಡು ಅಂತೀವಿ ಪ್ರೀತಿಯಿಂದ. ಅವನು ಈಗ ಮೈಸೂರಲ್ಲಿ ಓದ್ತಾ ಇರೋದು, 3rd ಇಯರ್ ಇಂಜಿನಿಯರ್ ಮಾಡ್ತಾ ಉಂಟು. ಮಗಳು ಚಂದು ಅಂತ, ನಾವು ಚಂದನ ನಾವು ಪ್ರೀತಿಯಿಂದ ಮಗಳು ಅಂತೀವಿ. ಮಗಳು MSc ಹಾಸನ ಮಾಡ್ಕೊಂಡಿರೋದು, ಈ ಸರಿ ಮುಗಿಯುತ್ತೆ. ಮಗಳು ವಿಡಿಯೋಗೆ ಬರಕ್ಕೆ, ನಮ್ಮ ಅಕ್ಕನ ಮಗಳು ವಿಡಿಯೋಗೆ ಬರೋದೇ ಇಲ್ಲ. ನಾವು ಹಿಂದೆ ಮಾಡಿದಾಗ ಮುಂದೆ ಹೊಡೋಗ್ತಿಲ್ಲ, ಮುಂದೆ ಮಾಡಿದಾಗ ಹಿಂದೆ ಹೊಡೋಕೆ ಹೊಸ್ಕೊಂತ ಉಂಟು. ಹಾಗಾಗಿ ಕ್ಯಾಮ್ರಾ ಮುಂದೆ ಬರಕ್ಕೆ ಸ್ವಲ್ಪ ನಾಚಿಕೆ ಮಾಡ್ಕೊಳ್ಳುತ್ತೆ. ಆದ್ರೆ ಅವಳು ವಿಡಿಯೋ ಮಾಡ್ಬೋದಿತ್ತು ಅವಳ ಕೈಲಿ. ಆದ್ರೆ ಯಾಕೆ ನಮ್ಮ ಅಣ್ಣನ ಕೈಲಿ ಮಾಡಿಸ್ಕೊಂಡಿದ್ರೆ ಅವನ್ನ ವಿಡಿಯೋ ಮಾಡುವಾಗ ಸುಮ್ಮನೆ ಬಂದು ಕಿರಿಕಿರಿ ಮಾಡ್ತಾನೆ. ಅದಕ್ಕೆ ಅವನಿಗೆ ಕ್ಯಾಮ್ರಾ ಕೊಟ್ಟು ಅವ್ನು ಬಂದಿದ ತಕ್ಷಣ ಅವನಿಗೆ ಕ್ಯಾಮ್ರಾ ಕೊಟ್ಟೆ. ಯಾಕಂದ್ರೆ ಇಲ್ಲಾಂದ್ರೆ ಸುಮ್ಮನೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಬಿಟ್ಟು ಬರ್ತಾನೆ, ಇಲ್ಲಾಂದ್ರೆ ನನಗೆ ವಿಡಿಯೋ ಮಾಡಕ್ಕೆ ಬಿಡ್ತಾನಿಲ್ಲ, ಹಿಂಸೆ ಕೊಡ್ತಾನೆ ಅಂತ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.